ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ನೀವು IVF ಮಾಡಿದರೆ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ, ನಿಮ್ಮ IVF ಸಕ್ಸಸ್ ಆದರೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ದಂಪತಿಗಳು ಸಾಕಷ್ಟು ಪ್ರಯತ್ನಗಳ ನಂತರವೂ ಗರ್ಭಧರಿಸಲು ಸಾಧ್ಯವಾಗದ ಪರಿಸ್ಥಿತಿಯು ಬಂಜೆತನಕ್ಕೆ ಕಾರಣವಾಗುತ್ತೆ. ಆದರೆ ಈಗ ವೈಜ್ಞಾನಿಕ ವಿಧಾನದ ಮೂಲಕ ದಂಪತಿಗಳು ಮಗುವನ್ನು ಪಡೆಯಲು ಗರ್ಭಧರಿಸಲು ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ಅವರು IVF ಎಂಬ ಕೃತಕ ಗರ್ಭಧಾರಣೆ ವಿಧಾನವನ್ನು ಚೂಸ್ ಮಾಡ್ಕೊಳ್ತಾರೆ. ಈ ಒಂದು IVFನಲ್ಲಿ IVF ಅಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್, ಇದರಲ್ಲಿ ಅನೇಕ ಹಂತಗಳು ಬರ್ತವೆ. ಅದರಲ್ಲಿ ಕೊನೆಯ ಹಂತ ಆಗಿರುವಂಥದ್ದು ಭ್ರೂಣ ವರ್ಗಾವಣೆ ಮಾಡುವಂಥದ್ದು, ನಿಮ್ಮ ಗರ್ಭಕೋಶದ ಒಳಗೆ ಭ್ರೂಣ ವರ್ಗಾವಣೆ ಮಾಡುವಂಥದ್ದು. IVFನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿ ರಫ್ ಆಗಿ ಹೇಳೋದಾದರೆ, ಭ್ರೂಣ ಲ್ಯಾಬ್ನಲ್ಲೇ ಬೆಳೆಸಿ ನಂತರ ಅದು ನಿಮ್ಮ ಗರ್ಭಾಶಯದ ಒಳಗಡೆ ವರ್ಗಾಯಿಸಲಾಗುತ್ತೆ. ನೆಕ್ಸ್ಟ್ ಬರುವ ವಿಡಿಯೋದಲ್ಲಿ IVF ಅಂದರೆ ಏನು, ಇದು ಯಾಕೆ ಮಾಡ್ತಾರೆ, ಯಾರಿಗೆ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಭ್ರೂಣವನ್ನು ಟ್ರಾನ್ಸ್ಫರ್ ಮಾಡಿದ ಮೇಲೆ ನಿಮ್ಮ ಗರ್ಭಕೋಶದ ಒಳಗಡೆ ಏನೆಲ್ಲ ಸಿಂಪ್ಟಮ್ಸ್ಗಳು ಕಾಣಲಿಕ್ಕೆ ಸಿಗುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಲಕ್ಷಣಗಳು ನಿಮಗೆ ಭ್ರೂಣ ಟ್ರಾನ್ಸ್ಫರ್ ಮಾಡಿದ ಎಂಬ್ರಿಯೋ ಟ್ರಾನ್ಸ್ಫರ್ ಆದ 2 ವಾರಗಳ ನಡುವಿನಲ್ಲಿ ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಿಗೆ ಯಾವುದೇ ಲಕ್ಷಣಗಳು ಕಾಣಿಸ್ತೇನೆ ಇರ್ಬೋದು. ಅವರು ಯಾವಾಗ ಬ್ಲಡ್ ಟೆಸ್ಟ್ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಪಾಸಿಟಿವ್ ರಿಸಲ್ಟ್ ಬಂದಾಗಲೇ ಅವರು ಪ್ರೆಗ್ನೆಂಟ್ ಇದ್ದಾರೆ ಅಂತೇಳಿ ಅವರಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ನಿಮಗೆ ಲಕ್ಷಣಗಳು ಕಂಡು ಬಂದಿಲ್ಲ ಅಂದ ಮಾತ್ರಕ್ಕೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಅರ್ಥ ಅಲ್ಲ. ಕೆಲವರಿಗೆ ಲಕ್ಷಣಗಳು ಕಾಣಿಸ್ಕೊಳ್ಬೋದು, ಕೆಲವರಿಗೆ ಕೆಲವೇ ಲಕ್ಷಣಗಳು ಕಾಣಿಸ್ಕೊಳ್ಬೋದು, ಇನ್ನು ಕೆಲವರಿಗೆ ಯಾವುದೇ ಲಕ್ಷಣಗಳು ಕಾಣಿಸ್ತೇನೂ ಇರ್ಬೋದು. ಹಾಗಾಗಿ ನಿಮಗೆ ಡಾಕ್ಟ್ರು ಭ್ರೂಣ ವರ್ಗಾವಣೆಯ ನಂತರ 12ರಿಂದ 14 ದಿನಗಳ ನಂತರ ಬೀಟಾ HCG ಎಂಬ ಬ್ಲಡ್ ಟೆಸ್ಟ್ ಮಾಡಿ ನೋಡ್ತಾರೆ. ಈ ಒಂದು ಬೀಟಾ HCG ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ಪ್ರೆಗ್ನೆನ್ಸಿ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಹೇಳಿ. ಇವಾಗ ನಿಮಗೆ ಒಂದು ವೇಳೆ IVF ಸಕ್ಸಸ್ ಆದರೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ತವೆ ಅಂತ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ನಾಸಿಯಾ ಆರ್ ವಾಮಿಟಿಂಗ್, ನಿಮಗೆ ಒಂದು ರೀತಿ ವಾಕರಿಕೆ ಬಂದ ರೀತಿ ಅನುಭವ ಆಗುತ್ತೆ. ಇದನ್ನು ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳ್ತೀವಿ. ಆದರೆ ಇದು ಮಾರ್ನಿಂಗ್ ಮಾತ್ರ ಕಾಣಿಸ್ಕೊಳ್ಳೋದಿಲ್ಲ, ಬೇರೆ ಟೈಮಲ್ಲೂ ಕೂಡ ಈ ಒಂದು ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಬೋದು. ನೆಕ್ಸ್ಟ್ ಒನ್ನು ಫ್ರೀಕ್ವೆಂಟ್ ಯೂರಿನೇಷನ್, ನಿಮಗೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ ಒಂದು ವೇಳೆ IVF ಸಕ್ಸಸ್ ಆದರೆ. ನಿಮ್ಮ ಬ್ರೆಸ್ಟಲ್ಲೂ ಚೇಂಜಸ್ ಕಾಣಿಸ್ಕೊಳ್ಬೋದು, ಲೈಕ್ ಹೆವಿನೆಸ್ಸು, ಟೆಂಡರ್ನೆಸ್ಸು, ಪೇಯ್ನ್ ಕಾಣಿಸ್ಕೊಳ್ಬೋದು, ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಬೋದು. ಸಾಮಾನ್ಯವಾಗಿ ಈ ಒಂದು ಸಂದರ್ಭದಲ್ಲಿ ವೈಟ್ ಡಿಸ್ಚಾರ್ಜು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ಹೋಗ್ಬೋದು. ಬ್ಲೀಡಿಂಗ್ ಆರ್ ಸ್ಪಾಟಿಂಗ್, ಈ ರೀತಿಯ ಸ್ಪಾಟಿಂಗ್ ನಿಮಗೆ 1ರಿಂದ 2 ದಿನ ಮಾತ್ರ ಇರುತ್ತೆ. 1ರಿಂದ 2 ಡ್ರಾಪ್ಸ್ ಮಾತ್ರ ಸ್ಪಾಟಿಂಗ್ ಕಾಣಿಸ್ಕೊಳುತ್ತೆ. ಇದು ನೋಡಲಿಕ್ಕೆ ಲೈಟ್ ಪಿಂಕ್ ಕಲರಲ್ಲೂ ಕಾಣಿಸ್ಕೊಳ್ಬೋದು ಅಥವಾ ಲೈಟ್ ಬ್ರೌನ್ ಕಲರಲ್ಲಿ ಜಸ್ಟ್ ಸ್ಪಾಟಿಂಗ್ ಆಗಿ ಸ್ಟಾಪ್ ಆಗುತ್ತೆ. ಈ ಒಂದು ಬ್ಲೀಡಿಂಗ್ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಫ್ಲೋ ಆಗೋದಿಲ್ಲ, ಜಾಸ್ತಿ ದಿನವೂ ಇರೋದಿಲ್ಲ, ಓನ್ಲಿ 2 ಡೇಸ್ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಒನ್ನು ಬ್ಲೋಟಿಂಗ್ ಆ್ಯಂಡ್ ಕ್ರ್ಯಾಂಪಿಂಗ್. ಬ್ಲೋಟಿಂಗ್ ಅಂದರೆ ನಿಮ್ಮ ಹೊಟ್ಟೆ ಉಬ್ಬರಿಸಿದ ಹಾಗೆ ಅಥವಾ ಗ್ಯಾಸ್ ತುಂಬಿದ ಹಾಗೆ ಅನುಭವ ಆಗುತ್ತೆ. ಕ್ರ್ಯಾಂಪಿಂಗ್ ಅಂದರೆ ನಿಮ್ಮ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೂಜಿ ಚುಚ್ಚಿದ ಅನುಭವ ಆಗುತ್ತೆ ಅಥವಾ ಒಂದು ರೀತಿ ಸೆಳೆತದ ಅನುಭವ ಕೂಡ ಆಗುತ್ತೆ. ಇದರ ಜೊತೆಗೆ ನಿಮಗೆ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಭಾರ ಆಗುವಂಥ ಅನುಭವ ಕೂಡ ಆಗುತ್ತೆ. ನಿಮ್ಮ ಬಾಡಿಯಲ್ಲಿ ಆಗುವಂಥ ಹಾರ್ಮೋನಲ್ ಚೇಂಜಸ್ಸಿಂದ ನಿಮ್ಮ ಮೂಡಲ್ಲೂ ವೇರಿಯೇಷನ್ ಆಗ್ಬೋದು. ಒಂದು ಟೈಮ್ ನೀವು ತುಂಬ ಹ್ಯಾಪಿ ಆಗಿದ್ದರೆ ಇನ್ನೊಂದು ಟೈಮಲ್ಲಿ ನೀವು ತುಂಬ ಸ್ಯಾಡ್ ಆಗಿರ್ತೀರ. ಈ ರೀತಿ ನಿಮ್ಮ ಮೂಡಲ್ಲೂ ಕೂಡ ವೇರಿಯೇಷನ್ ಆಗುತ್ತೆ.
ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಬೋದು, ಅಂದರೆ ಮಲಬದ್ಧತೆಯ ಸಮಸ್ಯೆನೂ ಕೂಡ ನಿಮಗೆ ಕಾಣಿಸ್ಕೊಳ್ಬೋದು. ವಿಪರೀತ ತಲೆನೋವು ಕಾಣಿಸ್ಕೊಳ್ಬೋದು, ತಲೆ ಸುತ್ತು ಕಾಣಿಸ್ಕೊಳ್ಬೋದು. ಮತ್ತು ನಿಮಗೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡಿದರೂ ಕೂಡ ತುಂಬಾ ಸುಸ್ತಿನ ಅನುಭವ ಆಗ್ಬೋದು. ಇದರ ಜೊತೆಗೆ ನಾನು ಆವಾಗಲೇ ಹೇಳಿದ ಹಾಗೆ ಇನ್ನು ಕೆಲವರಲ್ಲಿ ಯಾವುದೇ ಸಿಂಪ್ಟಮ್ಸ್ಗಳು ಕಾಣದೇನೂ ಇರ್ಬೋದು. ಇವೆಲ್ಲ ಸಿಂಪ್ಟಮ್ಸ್ಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಏನು ವ್ಯತ್ಯಾಸ ಕಂಡುಬರದೆ ನೀವು ನಾರ್ಮಲ್ ಆಗಿದ್ದು ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಓಕೆ ಅಂತ ಹೇಳಿದರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಇದರ ಜೊತೆಗೆ ನಿಮಗೆ ಬ್ಲೀಡಿಂಗ್ ಜಾಸ್ತಿ ಹೋಗ್ತಾ ಇದ್ದರೆ ಅಥವಾ ತುಂಬ ಮಲಬದ್ಧತೆಯ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಮತ್ತು ನಿಮಗೆ ವಿಪರೀತ ಹೊಟ್ಟೆ ನೋವು ಮತ್ತು ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ವಾಮಿಟಿಂಗ್ ಮಾಡಬೇಕು ಅಂತ ಅನಿಸಿದರೆ, ವಿಪರೀತ ಹೆಡ್ಡೇಕು, ತಲೆ ಸುತ್ತು ಮತ್ತು ನಿಮಗೆ ಏನೇ ಕೆಲಸ ಮಾಡಿದರೂ ತುಂಬಾ ಸುಸ್ತು ಕಾಣಿಸ್ಕೊಳ್ಳೋದು, ಮೆಡಿಸಿನಿಂದ ಏನಾದರೂ ಸೈಡ್ ಎಫೆಕ್ಟ್ ಆದರೆ ಮತ್ತು ನೀವು ಇಂಜೆಕ್ಷನ್ ತೆಗೆದುಕೊಂಡಿರುವ ಜಾಗದಲ್ಲಿ ರೆಡ್ನೆಸ್ಸು ಅಥವಾ ಇಚ್ಚಿಂಗ್ ಏನಾದರೂ ಕಾಣಿಸ್ಕೊಂಡ್ರೆ ನೀವು ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಇದಕ್ಕೆ ಬೇಕಾದ ಟೆಸ್ಟ್ ಮತ್ತು ಟ್ರೀಟ್ಮೆಂಟನ್ನು ನೀವು ಪಡಿಲೇಬೇಕಾಗತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ IVF ಸಕ್ಸಸ್ ಆದರೆ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ ಮತ್ತು ನೀವು ಯಾವಾಗ ಡಾಕ್ಟ್ರನ್ನ ಮೀಟ್ ಆಗಬೇಕು, ಯಾವ ಸಂದರ್ಭದಲ್ಲಿ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.